ಅನಾಮಿಕನ ಕಾಂಟ್ಯಾಕ್ಟ್ ಶೋಧ ಮಾಡ್ತಾ ಎಸ್ಐಟಿ. ಅನಾಮಿಕನ 19 ವರ್ಷದ ಸಂಪರ್ಕ ಜಾಲ ಪತ್ತೆಯಾಯ್ತು. 1995ರಿಂದ 2014ರವರೆಗೆ ಯಾರ್ಯಾರು ಪರಿಚಯ ಇದ್ರು, ಯಾರ್ಯಾರ ಜೊತೆ ಈತ ಕೆಲಸ ಮಾಡಿದ್ದ, ಆ ತರ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಸ್ನಾನಘಟ್ಟ ದೇವಸ್ಥಾನ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಲಿಸ್ಟ್ ಮಾಡ್ಕೊಂಡಿದ್ದಾರಾ. ಎಸ್ಐಟಿಯ ದಾಖಲೆ ಸಂಗ್ರಹ ಆಗಿದೆ. ಒಂದು ಪಕ್ಕಾ ಲಿಸ್ಟ್ ರೆಡಿ ಆಗಿದೆ. ಈಗಾಗಲೇ ಕೆಲವರನ್ನ ಕಚೇರಿಗೆ ಕರೆಸಿರೋ ಎಸ್ಐಟಿ ಹಲವು ಇನ್ಫಾರ್ಮೇಶನ್ಗಳನ್ನ, ಮಾಹಿತಿಗಳನ್ನ ಕಲೆ ಹಾಕಿಕೊಂಡಿದೆ. ಸ್ನಾನಘಟ್ಟದಲ್ಲಿ ಅನಾಮಿಕ ಕೆಲಸ ಮಾಡ್ತಾ ಇದ್ದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಶವ ಹೂತಿದ್ದ ವೇಳೆ ಕರ್ತವ್ಯದಲ್ಲಿ ಯಾರ್ಯಾರು ಪೊಲೀಸರಿದ್ರು ಅನ್ನೋ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಲವು ಆಯಾಮಗಳಲ್ಲಿ ಅನಾಮಿಕನ ಬಗ್ಗೆ ಸತ್ಯಶೋಧ ಮಾಡಿದ್ದಾರೆ. ಆತ ಮಾಡ್ತಾ ಇದ್ದ ಕೆಲಸ ಏನು, ಆತನ ಜೊತೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು, ಅವರು ಈತನ ಬಗ್ಗೆ ಏನು ಹೇಳ್ತಾರೆ, ಸ್ನಾನಘಟ್ಟ, ಧರ್ಮಸ್ಥಳ ಮತ್ತು ಅಲ್ಲಿನ ಗ್ರಾಮಸ್ಥರ ಜೊತೆ ಈತನ ಸಂಪರ್ಕ ಯಾರ್ಯಾರಿಗಿತ್ತೋ ಅವರ ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅನಾಮಿಕನ ಕಾಂಟ್ಯಾಕ್ಟ್ ಶೋಧ ಮಾಡ್ತಾ ಎಸ್ಐಟಿ. ಅನಾಮಿಕನ 19 ವರ್ಷದ ಸಂಪರ್ಕ ಜಾಲ ಪತ್ತೆಯಾಯ್ತು. 1995ರಿಂದ 2014ರವರೆಗೆ ಯಾರ್ಯಾರು ಪರಿಚಯ ಇದ್ರು, ಯಾರ್ಯಾರ ಜೊತೆ ಈತ ಕೆಲಸ ಮಾಡಿದ್ದ, ಆ ತರ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಸ್ನಾನಘಟ್ಟ ದೇವಸ್ಥಾನ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಲಿಸ್ಟ್ ಮಾಡ್ಕೊಂಡಿದ್ದಾರಾ. ಎಸ್ಐಟಿಯ ದಾಖಲೆ ಸಂಗ್ರಹ ಆಗಿದೆ. ಒಂದು ಪಕ್ಕಾ ಲಿಸ್ಟ್ ರೆಡಿ ಆಗಿದೆ. ಈಗಾಗಲೇ ಕೆಲವರನ್ನ ಕಚೇರಿಗೆ ಕರೆಸಿರೋ ಎಸ್ಐಟಿ ಹಲವು ಇನ್ಫಾರ್ಮೇಶನ್ಗಳನ್ನ, ಮಾಹಿತಿಗಳನ್ನ ಕಲೆ ಹಾಕಿಕೊಂಡಿದೆ. ಸ್ನಾನಘಟ್ಟದಲ್ಲಿ ಅನಾಮಿಕ ಕೆಲಸ ಮಾಡ್ತಾ ಇದ್ದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಶವ ಹೂತಿದ್ದ ವೇಳೆ ಕರ್ತವ್ಯದಲ್ಲಿ ಯಾರ್ಯಾರು ಪೊಲೀಸರಿದ್ರು ಅನ್ನೋ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಲವು ಆಯಾಮಗಳಲ್ಲಿ ಅನಾಮಿಕನ ಬಗ್ಗೆ ಸತ್ಯಶೋಧ ಮಾಡಿದ್ದಾರೆ. ಆತ ಮಾಡ್ತಾ ಇದ್ದ ಕೆಲಸ ಏನು, ಆತನ ಜೊತೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು, ಅವರು ಈತನ ಬಗ್ಗೆ ಏನು ಹೇಳ್ತಾರೆ, ಸ್ನಾನಘಟ್ಟ, ಧರ್ಮಸ್ಥಳ ಮತ್ತು ಅಲ್ಲಿನ ಗ್ರಾಮಸ್ಥರ ಜೊತೆ ಈತನ ಸಂಪರ್ಕ ಯಾರ್ಯಾರಿಗಿತ್ತೋ ಅವರ ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.